ಲೋಕಸಮರಕ್ಕೆ ಇನ್ನೆರಡು ತಿಂಗಳು ಬಾಕಿ ಇದೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ದೆಹಲಿ ಚಲೋವನ್ನು ಹಮ್ಮಿಕೊಂಡಿದೆ. 7ನೇ ತಾರೀಖಿನಿಂದ ರಾಜ್ಯದ ಎಲ್ಲ ಸಚಿವರು, ಶಾಸಕರು, ಸಿಎಂ ಸೇರಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಂತರ್ ಮಂತರ್, ದೆಹಲಿಯ ಜಂತರ್ ಮಂತರ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಥಳ ವೀಕ್ಷಣೆಯನ್ನು ಮಾಡಿದರು, ಸಿದ್ಧತೆಯನ್ನು ಪರಿಶೀಲಿಸಿದರು. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡ್ಬೇಕಿದೆ. ಬರ ಪರಿಹಾರಕ್ಕಾಗಿ ಎಷ್ಟು ಸಲ ಮನವಿ ಮಾಡಿದರೂ ಈವರೆಗೂ ಒಂದೇ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಪ್ರತಿಭಟನೆಯ ಬಳಿಕ ಪ್ರಧಾನಿ ಮತ್ತು ವಿತ್ತ ಸಚಿವರನ್ನು ಭೇಟಿಯಾಗಲಿಕ್ಕೂ ಕೂಡ ಸಮಯವನ್ನು ಕೇಳ್ತೇವೆ ಅಂತೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಜಾಗ ಪರ್ಮಿಷನ್ಸ್ ಮತ್ತೆಲ್ಲ ನೋಡ್ಬೇಕಾದ್ದು ನಮ್ಮ ಜವಾಬ್ದಾರಿ. ಸೊ ಸರ್ಕಾರದ ಪರವಾಗಿ ಇದು ಸರ್ಕಾರದ ಹೋರಾಟ, ಕಾಂಗ್ರೆಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು ಮಾಡಬೇಕು. ನಮ್ಮ ಆಗ್ತಿರೋಂಥ ಅನ್ಯಾಯವನ್ನ, ನಮ್ಗೆ ಸಿಗಬೇಕಾದಂತ ಪಾಲನ್ನ ನಾವು ಕೊಡಿಸಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸಬೇಕಲ್ಲ. ಜನ ನಮ್ಗೆ ವೋಟ್ ಕೊಟ್ಟು ಕಳಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಡಿಸ್ತಾರೆ ಅನ್ಕೊಂಡಿದ್ದೆ. ಒಂದ್ಸತಿ ಮಾತ್ರ ಯಡಿಯೂರಪ್ಪನವರು ಅಲ್ಲಿ ತುಮಕೂರಲ್ಲಿ ಮನವಿ ಮಾಡಿದ್ರಷ್ಟೇ. ಅದು ಬಿಟ್ರೆ ಯಾವತ್ತೂ ಒಂದಿನ ಮಾತು ಆಡ್ಲಿಲ್ಲ, ಬಾಯಿ ಬಿಚ್ಚಲಿಲ್ಲ. ಒಬ್ಬ ಎಂಪಿನೂ 26 ಜನ ಎಂಪಿ ಇದ್ರು. ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಅನುದಾನ ಬಹಳ ಮುಖ್ಯ. ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ವಿವಿಧ ರೂಪಗಳು, ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸಸ್ ಇರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮಗೇನು ಕೇಂದ್ರಕ್ಕೆ ಸಲ್ಲಿಕೆ ಆಗ್ತಾ ಇದೆ ಅದರ ಪಾಲಿನ ಶೇಕಡಾವಾರು ಏನ್ ಬರ್ತಾ ಇದೆ ಅದು ಕಡಿಮೆ ಆಗ್ತಾ ಇರೋದು. ಜೊತೆಗೆ ಕೆಲವಾರು ವಿಚಾರಗಳನ್ನ, ಭೌಗೋಳಿಕವಾದಂತಹ ವಿಚಾರ, ಜನಸಂಖ್ಯೆ ಆಧಾರಿತ ವಿಚಾರ, ಶೈಕ್ಷಣಿಕವಾಗಿ ನಾವು GDP ನಲ್ಲಿ ಮುಂದೆ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ಇವತ್ತೇನು 15ನೇ ಹಣಕಾಸು 15th ಫೈನಾನ್ಸ್ ಕಮಿಷನ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ. 16th ಫೈನಾನ್ಸ್ ಕಮಿಷನ್ ಬಂದಾಗಲೂ ಕೂಡ ಇದು ಮುಂದಕ್ಕೆ ನಮಗೆ ಸಂಕಷ್ಟದ ಪರಿಸ್ಥಿತಿಯನ್ನ, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬೇರೆ ರಾಜ್ಯಗಳಿಗೆ ವರದಾನ ಆಗಬಾರದು. ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಯಾರು ಮುಂದುವರೆದಂತ ರಾಷ್ಟ್ರಗಳು ಇದೆ, ಮುಂದುವರೆದಂತ ರಾಜ್ಯಗಳಿದೆ, ಆ ರಾಜ್ಯಗಳಿಗೆ ಅನ್ಯಾಯ ಆಗೋದನ್ನ ಯಾರ ಹತ್ರ ಹೇಳಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ.